ವೇದಂ ನಾಣ್ಯ ಚಿತ್ತ ಪುರಸ್ಥಿತ. ಹ್ಮ್ ಅವರು ಹೇಳಿಕೊಟ್ಟ ವೇದವನ್ನೇ, ಅಂದ್ರೆ ಅದಕ್ಕೇನಂತಾರೆ ಅನುಚ್ಚಾರಣೆ ಅಂತ. ಈ ಕೆಲವೊಮ್ಮೆ ನಮ್ಗೆ ಓದ್ಲಿಕ್ಕೆ ಬರುತ್ತೆ ಅಂತ ಅವ್ರು ಓದೋ ಮುಂಚೆನೆ ಓದುದು, ಅಂದ್ರೆ ಮೊದಲನೇ ಒಂದ್ಸರ್ತಿ ಆದ್ರೂ ಅವ್ರು ಹೇಳಿಕೊಟ್ಟಿರ್ಬೇಕು. ಆಮೇಲೆ ಅವರು ಓದುವಾಗ ಅವರನ್ನ ಮೀರಿಸಿ ಫಾಸ್ಟ್ ಆಗಿ ಓದುದು, ಅಥವಾ ಆ ಅವರಿಗಿಂತ ದೊಡ್ಡ ಧ್ವನಿಯಲ್ಲಿ ಓದುದು. ನಾಣ್ಯ ಚಿತ್ತ ಪುರಸ್ಥಿತ, ಅವ್ರ ಎದುರುಗಡೆ ಇದ್ದಾಗ ಎಲ್ಲೋ ಮನಸ್ಸಿಟ್ಟು ಅವರನ್ನ ನೋಡದೆ ಹೇಗೋ ಯೋಚನೆ ಮಾಡ್ತಾ ಕೂತಿರುದು. ಪುರಸ್ಥಿತ ನಾಣ್ಯ ಚಿತ್ತ, ಅವರ ಮುಂದೆ ಕೂತಿದ್ದಾಗ ಆ ವಿಷಯದಲ್ಲಿ ನಾವು ಗಮನ ಇಟ್ಟು ಕೇಳಬೇಕು. ನಮಗೆ ಅದರ ವಿಷಯದಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಕೇಳಬೇಕು, ಅಥವಾ ಅದರ ಬಗ್ಗೆ ಅಸಮಾಧಾನ ಉಂಟಾಯ್ತು ಅಂದ್ರೆ ಅದನ್ನ ಅಲ್ಲೇ ಮುಗಿದ ಮೇಲೆ ಅದರ ವಿಷಯದಲ್ಲಿ ಚರ್ಚೆ ಮಾಡಬೇಕು. ಹಾಗೆ ಅದು ಬಿಟ್ಟು ಅದನ್ನ ನಿರ್ಲಕ್ಷ್ಯ ಮಾಡುವುದು ಅನ್ನೋ ತರ ಮಾಡಬಾರ್ದು. ಅನುಜ್ಞಾತಃ, ಅವರಿಂದ ಆದೇಶ ಪಡೆದ ಮೇಲೇನೆ ಭಿಕ್ಷಾನ್ನಕ್ಕೆ ಹೋಗ್ಬೇಕು. ಅವ್ರು ಹೇಳುವ ಮುಂಚೆನೆ ಸೀದಾ ತಗೊಂಡೋಗಿ ಎಲ್ಲರ ಹತ್ರ ಭಿಕ್ಷೆ ತಗೊಂಡ್ ಬರುದಲ್ಲ. ಅವ್ರ ಆದೇಶ ಕೊಟ್ಟ ಮೇಲೆ ಭಿಕ್ಷಾನ್ನಂ ಅಶ್ನೀಯಾತ್, ಅವರಿಗೆ ಕೊಟ್ಟು ಅವರಿಗೆ ಒಪ್ಪಿಸಿ ಅವರು ಕೊಟ್ಟ ಪದಾರ್ಥವನ್ನ ಪ್ರತಿಯಾಗಿ ಗುರುಗಳು ಊಟ ಮಾಡಿದ ಮೇಲೆ ಇವನು ಊಟ ಮಾಡಬೇಕು. ಅವಗಾಹೇದಪ ಪೂರ್ವಂ ಆಚಾರ್ಯೇಣ ಅವಗಾಹಿತಾ. ಆಚಾರ್ಯರು ಸ್ನಾನ ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ಆಚಾರ್ಯರಿಗೆ ಬೇಕಿರುವಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಡ್ಬೇಕು. ಆಚಾರ್ಯ ಎಲ್ಲ ಸ್ನಾನ ಮಾಡಿ ಅವ್ರದೆಲ್ಲ ಮುಗಿದ ಮೇಲೆ ಅವ್ರಿಗೇನೋ ಬೇಕು ಅಂದಾಗ ಇವನಿಲ್ಲ ಅಲ್ಲಿ. ಅವ್ರಿಗೇನೋ ಪದಾರ್ಥ, ಹೂ ಬೇಕು, ಹಣ್ಣು ಬೇಕು, ಇನ್ನೇನೋ ಬೇಕು ಅಂದ್ರೆ ಶುಚಿಯಾಗಿ ಕೊಡ್ಬೇಕು ಅವನು. ಆಚಾರನ ಮೀಸುವುದು ಅಂತಿದ್ರೆ ಆಗ ಮೀಸುವ ಮುಂಚೆ ತಾನು ಮಡಿಯಾಗಿರ್ಬೇಕು, ಮಿಂದಿರ್ಬೇಕು. ಇದನ್ನ ಮಾಡದೆ ಅವಗಾಹೇದ್ ಅಪಃಪೂರ್ವಂ, ಆಚಾರ್ಯರಿಗಿಂತ ಮುಂಚೆ ಸ್ನಾನ ಮಾಡಿ ಆಚಾರ್ಯರಿಗೆ ಬೇಕಿರುವಂತಹ ಯಜ್ಞಕ್ಕೆ ಬೇಕಾದ ಸಮಿಧೆಗಳಿರ್ಬೋದು, ಅಥವಾ ಪೂಜೆಗೆ ಬೇಕಾದ ಹೂ ತುಳಸಿಗಳಿರ್ಬೋದು, ಅಥವಾ ಜಪಾದಿಗಳಿಗೆ ಬೇಕಾದ ನೀರಿನ ವ್ಯವಸ್ಥೆ ಇರ್ಬೋದು. ಇದನ್ನ ಅವನು ಮೊದಲು ಮಾಡಬೇಕು. ಸಮಿಜ್ಜಲಾಧಿಕಂ ಜಾಸ್ಯ ಕಲ್ಯಂ ಉಪಾನಯೇತ್, ಸೂರ್ಯೋದಯ ಆಗುವಕ್ಕಿಂತ ಪೂರ್ವದಲ್ಲೇ ಈ ಎಲ್ಲವನ್ನು ಕೂಡ ಗುರುಗಳ ನಿತ್ಯಾನುಷ್ಠಾನಕ್ಕೆ ಬೇಕಿರುವ ಪದಾರ್ಥಗಳನ್ನ, ಸಮಿತ್, ಜಲ, ಯಾವುದು ದರ್ಭೆ, ಹೂವು, ಹಣ್ಣು, ಅಥವಾ ಇನ್ನೇನು ಪದಾರ್ಥಗಳು, ಗಂಧ ತೆಗೆದಿಡುದಾದ್ರೆ ಗಂಧ ತೆಗೆದಿಡುದು ಇತ್ಯಾದಿಗಳು ಏನಿದೆಯೋ ಅದನ್ನು ಅವನು ಮಾಡಿಡಬೇಕು. ಕಲ್ಯಂ ಅಂದ್ರೆ ಸೂರ್ಯೋದಯ ಆಗುವುದಕ್ಕಿಂತ ಪೂರ್ವದಲ್ಲಿ ಕಲ್ಯಂ ಉಪಾನಯೇತ್, ಸೂರ್ಯೋದಯಕ್ಕಿಂತ ಪೂರ್ವ. ಕಲ್ಯ ಅಂದ್ರೆ ಸೂರ್ಯೋದಯಕ್ಕಿಂತ ಪೂರ್ವದ ಸಮಯ ಅಂತ ಅರ್ಥ. ಉಪಾನಯೇತ್ ಗೃಹೀತ ಗ್ರಾಹ್ಯ ವೇದಶ್ಚ ತತ್ತೋ ಅನುಜ್ಞಾಂ ಅವಾಪ್ಯ ಚ ಗಾರ್ಹಸ್ಥ್ಯಮಾ ವಿಷೇತ್ ಪ್ರಾಜ್ಞಃ ನಿಷ್ಪನ್ನ ಗುರು ನಿಷ್ಕೃತಿ. ಗೃಹೀತ ಗ್ರಾಹ್ಯ ವೇದಶ್ಚ, ನನಗೆ ಯಾವುದು ಗೋತ್ರ ಪ್ರವೃತ್ತಿಯಿಂದ ಕಲಿಯಬೇಕಾದ ಭಾಗ ಇದೆಯೋ ಅದನ್ನ ನಾನು ಪೂರ್ತಿ ಅಧ್ಯಯನ ಮಾಡಿ, ಆ ಅಧ್ಯಯನದ ನಂತರ ಶಿಷ್ಯನಾದವನು ಗುರುವಿನ ಆಜ್ಞೆಯಂತೆ ಅವರಿಗೆ ಮುಖ್ಯವಾಗಿ ನಿಷ್ಪನ್ನ ಗುರು ನಿಷ್ಕೃತಿ ಅಂತಂದ್ರೆ ಅವರಿಗೆ ಕೃತಜ್ಞತಾ ರೂಪವಾಗಿ ವಿದ್ಯೆಯನ್ನು ಓದಿದ್ದಕ್ಕೆ ಪ್ರತಿಯಾಗಿ ಏನಾದ್ರೂ ಕೊಡ್ಬೇಕು. ಆ ನಂತರ ಅವನು ಗಾರ್ಹಸ್ಥ್ಯ ಧರ್ಮವನ್ನ ಪ್ರವೇಶ ಮಾಡಬೇಕು. ಅಂದ್ರೆ ಗುರುಗಳಿಗೆ ತನ್ನ ಅಧ್ಯಯನಕ್ಕೆ ಪ್ರತಿಯಾಗಿ ಗುರುದಕ್ಷಿಣೆಯನ್ನ ಕೊಟ್ಟು, ಅವರಿಂದ ಏನೇ ಒಂದಕ್ಷರ ಕಲಿಸಿದ್ರು ಕೂಡ ಅದು ವಿದ್ಯೆ ಅನ್ನೋದು ದೊಡ್ಡ ಋಣ ಇದ್ದ ಹಾಗೆ. ಆ ಋಣವನ್ನ ಅವರಿಂದ ಆಜ್ಞೆ ಪಡೆದು ಹೊರಡಬೇಕು. ನನಗೆ ಓದಿದ್ ಸಾಕಾಯ್ತು ಅಂತ ನಾನೇ ಮಧ್ಯದಲ್ಲಿ ಬಿಟ್ಟು ಹೋಗುದು, ಇದ್ದಕ್ಕಿದ್ದ ಹಾಗೆ ಹೇಳದೆ ಕೇಳದೆ ನಾಪತ್ತೆ ಆಗುದು ಮಾಡಬಾರ್ದು. ಅನುಜ್ಞಾಂ ಅವಾಪ್ಯೈವ, ಅನುಜ್ಞೆಯನ್ನ ಪಡೆದೇ ಅವಾಪ್ಯವನ್ನ ಪಡೆದೇ ಗುರುದಕ್ಷಿಣೆಗಳನ್ನ ಕೊಟ್ಟು ಆತ ಗಾರ್ಹಸ್ಥ್ಯವನ್ನ ಪ್ರವೇಶ ಮಾಡಬೇಕು. ಗುರುದಕ್ಷಿಣೆ ಏನು ಅಂತಂದ್ರೆ ಅದು ಗುರುವಿಗೆ ಬಿಟ್ಟದ್ದು, ಅದು ಗುರುವಿನ ನಿರ್ದೇಶನ. ಆದ್ರೆ ಸಾಮಾನ್ಯವಾದ ಗುರುದಕ್ಷಿಣೆ ಯಾವುದು ಅಂತಂದ್ರೆ ತಾನು ಕಲಿತದ್ದನ್ನ ಮರೆಯದೆ ಅದನ್ನ ಮತ್ತೆ ಅಧ್ಯಯನ ಮಾಡ್ತಾ ತನ್ನ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳುವುದು, ಮತ್ತು ತನ್ನ ಹತ್ರ ಇಂಥದ್ದನ್ನೇ ಕೇಳಲಿಕ್ಕೆ ಬಂದಾಗ ಗುರುಗಳ ಆಜ್ಞೆಯನ್ನ ಪಡೆದು ಅದನ್ನ ಪಾಠ ಚಿಂತನೆಗಳಲ್ಲಿ ಉಳಿಸಿಕೊಳ್ಳುವುದು, ಇದು ಗುರುದಕ್ಷಿಣೆ. ಇನ್ನು ಅವನಿಗೆ ಸಾಮರ್ಥ್ಯ ಇದೆ ಅಂದ್ರೆ ಗುರುಗಳಿಗೆ ಬೇಕಾದ ಪದಾರ್ಥಗಳನ್ನು ತಂದು ಕೊಡುವುದು ಕೂಡ ಆಗುತ್ತೆ.
ವಿಧಿನಾವಾಪ್ತದಾರಸ್ತು ಧನಂ ಪ್ರಾಪ್ಯ ಸ್ವಕರ್ಮಣ ಗೃಹಸ್ಥ ಕಾರ್ಯಮಖಿಲಂ ಕುರ್ಯಾದ್ ಭೂಪಾಲ ಶಕ್ತಿತ. ವಿಧಿನ ಕ್ರಮವಾಗಿ ಅವಾಪ್ತದಾರ, ದಾರ ಅಂದ್ರೆ ಹೆಂಡತಿ, ಅವನು ಇನ್ನಷ್ಟು ಹೆಚ್ಚಿನ ಅಧ್ಯಯನಕ್ಕಾಗಿ ಕಾಶಿಗೆ ಹೋಗ್ಬೋದು. ಆಗ್ಲೇ ಯಾರಾದ್ರೂ ಒಬ್ಬ ಬಂದು ಅವನಿಗೆ ವಿವಾಹಕ್ಕೆ ಬೇಕಿರುವಂತಹ ಹೆಣ್ಣನ್ನು ವ್ಯವಸ್ಥೆ ಮಾಡಬಹುದು. ಪಡೆದ ನಂತರ ಆಗ ಗುರುಗಳ ಅನುಗ್ರಹವನ್ನ ಪಡೆದು ಬದುಕಿನಲ್ಲಿ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ಗೃಹಸ್ಥ ಕಾರ್ಯವನ್ನ ಮಾಡಬೇಕು. ಭೂಪಾಲನಾದ್ರೆ ಶಕ್ತಿತಃ, ವಿಶೇಷವಾಗಿ ಗುರುಗಳಿಗೆ ಅವರ ಗುರುಕುಲದ ವ್ಯವಸ್ಥೆಗೆ ಬೇಕಾದ ಏನಾದ್ರೂ ಸಂಪತ್ತನ್ನ ಒದಗಿಸುವುದು ಸಾಧ್ಯವಾದ್ರೆ ಅವನದನ್ನ ಮಾಡಬೇಕು. ಅವನಿಗೆ ಇದು ಹೆಚ್ಚು ಒತ್ತು ಕೊಡುತ್ತೆ. ಅಂದ್ರೆ ಯಾರು ದುಡಿತಾನೋ ಅದರ ತಾತ್ಪರ್ಯ. ಯಾರು ಚೆನ್ನಾಗಿ ದುಡಿತಾನೋ, ವೈಶ್ಯ ಆಗಿರಬಹುದು ಅಥವಾ ಕ್ಷತ್ರಿಯ ಆಗಿರ್ಬೋದು, ಅಂದ್ರೆ ಯೋಚನೆ ಮಾಡಿ, ಅವರಿಗೂ ಗುರುಕುಲ ಇತ್ತು ಅಂತ ಗೊತ್ತಾಗುತ್ತೆ, ಅವರೂ ಕೂಡ ಅಧ್ಯಯನ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಭೂಪಾಲ, ಭೂಪಾಲನಾದವನು ಶಕ್ತಿತಃ, ಶಕ್ತಿಪೂರ್ವಕವಾಗಿ ಈಗ ಕೃಷ್ಣ ಅಧ್ಯಯನ ಮಾಡ್ಲಿಲ್ವಾ, ರಾಮ ಅಧ್ಯಯನ ಮಾಡ್ಲಿಲ್ವಾ, ಕೃಷ್ಣ ಕ್ಷತ್ರಿಯ ಅಲ್ವಾ, ಅವನೇನು ಬ್ರಾಹ್ಮಣನ, ಅವನಿಗೂ ಕೂಡ ಅಧ್ಯಯನ ಇತ್ತು. ಅವನಾದ್ರಿಂದಾಗೆ ಗುರುಕುಲದಲ್ಲಿ ಓದಿ ಅವರಿಗೆ ಗುರುದಕ್ಷಿಣೆ ಅಂತ ಅವರ ಮಗನನ್ನೇ ಮರಳಿ ಕೊಟ್ಟದ್ದು. ಇನ್ನು ನಿವಾಪೇನ, ಅದು ಈ ಕಾಲದಲ್ಲಿ ಇತ್ತೀಚೆಗೆ ಬಿಟ್ಟು ಹೋಗಿದೆ, ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇತ್ತು. ಈ ಸ್ವಾತಂತ್ರ್ಯ ಬರುವ ತನಕವೂ ಬಹಳ ಚೆನ್ನಾಗಿ ಎಲ್ಲಾ ವರ್ಗದವರಿಗೂ ಗುರುಕುಲಗಳಿದ್ದು ಅಧ್ಯಯನ ಆಗ್ತಾ ಇತ್ತು ಅನ್ನುವುದನ್ನು ಕೂಡ ಬ್ರಿಟಿಷ್ ಗೌರ್ಮೆಂಟೇ ದಾಖಲೆ ಮಾಡಿದ ಪುಸ್ತಕಗಳು ಸಿಗ್ತವೆ. ವಿಧಿನ ಅವಾಪ್ತದಾರಸ್ತು ನಿವಾಪೇನ, ನಿವಾಪ ಅಂತಂದ್ರೆ ಗೃಹಸ್ಥನಾದವನು ನಿತ್ಯ ಅಗ್ನಿ ಕಾರ್ಯವನ್ನ, ಅಗ್ನಿ ಕಾರ್ಯ ಅಂದ್ರೆ ಅದು ಗೃಹ ಯಾರಿಗೆ, ಬ್ರಹ್ಮಚಾರಿಗೆ, ಇವನಿಗೆ ಉಪಾಸನ ಅಂತ ಆಗತ್ತೆ. ಆಗ ಅಕ್ಕಿಯನ್ನ ಭತ್ತವನ್ನ ಕುಟ್ಟಿ ಅಕ್ಕಿಯನ್ನ ಮಾಡುವಾಗ ನಿರ್ವಾಪನ ಮಾಡುವುದು ಇತ್ಯಾದಿ ಕಾರ್ಯಗಳಿವೆ. ಪಿತೃನ್ ಅರ್ಚನ್ ಯಜ್ಞೈ ದೇವಾನ್ ಅತಿಥೀನ್ ಅನ್ನೈ ಮುನೀನ್ ಸ್ವಾಧ್ಯಾಯೈ ಅಪತ್ಯೇನ ಪ್ರಜಾಪತಿಂ. ಹೇಗೆ ಅಂತ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ನಿವಾಪ ಅಂದ್ರೆ ತರ್ಪಣಾದಿಗಳು, ಪಿಂಡದಾನ, ತರ್ಪಣ ಇತ್ಯಾದಿಗಳು. ನಿವಾಪೇನ ಪಿತೃನ್, ಯಜ್ಞೈ ದೇವಾನ್, ಇದು ಗೃಹಸ್ಥನಿಗೆ ಹೇಳಿದ್ದು, ಯಜ್ಞಗಳಿಂದ ದೇವತೆಗಳನ್ನು. ತಥಾ ಅತಿಥೀನ್ ಅನ್ನೈ, ಅನ್ನದಿಂದ ಅತಿಥಿಗಳನ್ನ. ಮುನೀನ್ ಸ್ವಾಧ್ಯಾಯಿ, ನಾವು ಗೋತ್ರ ಪ್ರವರ್ತನೆ, ನಮ್ಮ ಗುರುಗಳು ಅಂತೆಲ್ಲ ಯಾರನ್ನ ನಾವು ಕರಿತೇವೋ ಅವರನ್ನ ನಾವು ತೃಪ್ತಿಪಡಿಸಬೇಕಾದದ್ದು ಸ್ವಾಧ್ಯಾಯಿ, ಅಧ್ಯಯನ ಮಾಡೋದ್ರಿಂದ. ಅಪತ್ಯೇನ ಪ್ರಜಾಪತಿ, ಒಳ್ಳೆಯ ಸಂಸಾರ ನಡೆಸಿ ಒಳ್ಳೆಯ ಶಿಷ್ಯರನ್ನ ಪಡೆದು ಪ್ರಜಾಪತಿಗಳನ್ನು, ಅಂದ್ರೆ ಮುಖ್ಯವಾಗಿ ಚತುರ್ಮುಖನನ್ನು ಅಥವಾ ನಮ್ಮ ಪೂರ್ವಜರನ್ನು ನಾವು ತೃಪ್ತಿಪಡಿಸಬೇಕಾದದ್ದು ಸಂಸ್ಕಾರವನ್ನ ಕೊಟ್ಟು ಮಕ್ಕಳ ಮೂಲಕ ಆ ಅಧ್ಯಯನದ ಪರಂಪರೆ ಮುಂದುವರಿಯುವುದರ ಮಕ್ಕಳು ಅಂದ್ರೆ ತನ್ನ ದೇಹದಿಂದಲೇ ಪಡೆದವರೇ ಆಗ್ಬೇಕಾಗಿಲ್ಲ, ಯಾರನ್ನಾದ್ರೂ ಸರಿ ಒಬ್ಬ ಅಧ್ಯಯನಶೀಲನನ್ನಾಗಿಸ್ಬೇಕಾದದ್ದು ಒಬ್ಬ ಯಜಮಾನನ ಕರ್ತವ್ಯ. ಭೂತಾನಿ ಬಲಿಭಿಶ್ಚೈವ ವಾತ್ಸಲ್ಯೇನ ಅಖಿಲಂ ಜಗತ್. ಭೂತಾನಿ, ಹಸು ಇರಬಹುದು ಅಥವಾ ಇನ್ಯಾವುದೇ ಸಾಕು ಪ್ರಾಣಿಗಳಿರಬಹುದು, ಇವುಗಳನ್ನ ಬಲಿಭಿಹಿ, ಕಾಗೆಗೆ, ಹಕ್ಕಿಗಳಿಗೆ ಅಥವಾ ಅಳಿಲಿಗೆ, ಇದು ಇನ್ಯಾವುದು ನಮ್ಮ ಮನೆಯ ಸುತ್ತ ಓಡಾಡಿಕೊಳ್ಳುವ ಜೀವರಾಶಿಗಳಿವೆಯೋ ಅವುಗಳಿಗೆ ಬಲಿ. ಬಲಿ ಅಂದ್ರೆ ಪೂಜೆ ಅಂತ ಅರ್ಥ. ಬಲಿ ಅಂದ್ರೆ ಗೌರವದಿಂದ ಪ್ರೀತಿಪೂರ್ವಕವಾಗಿ ಸಮರ್ಪಿಸುವ ಯಾವುದೇ ವಸ್ತುವಾದ್ರೂ ಬಲಿ. ಈ ಕಾಲಿಯ ನಾಗ ಗರುಡನಿಗೆ ಬಲಿ ಕೊಡ್ತಾ ಇದ್ದ ಅಂದ್ರೆ ಅವನೇನು ಪ್ರಾಣಿ ಬಲಿ ಕೊಡ್ತಾ ಇದ್ದ ಅಂತ ಅರ್ಥ ಅಲ್ಲ. ಬಲಿ ಸಲ್ಲಿಸುವುದು ಅವನಿಗೆ ಸಂಬಂಧಪಟ್ಟಂತೆ ಗೌರವವನ್ನ, ಪೂಜೆಯನ್ನ ಮಾಡುವುದು ಅಂತ ಅರ್ಥ. ಹಾಗೆ ಬಲಿಭಿಹಿ, ಭೂತಗಳಿಗೆ ಅನ್ನ, ಈ ಹೊರಗಡೆ ವೈಶ್ವದೇವ ಬಲಿ ಅಂತ ಮಾಡುವುದಿದೆ ಮನೆಯಲ್ಲಿ, ಅಂದ್ರೆ ಅನ್ನವನ್ನೆಲ್ಲ ಕೆಲವು ದೇವತೆಗಳ ಹೆಸರನ್ನು ಹೇಳಿ ನೀರಲ್ಲಿ ಆಹುತಿ ಕೊಡುವುದು ಅಂತ, ಅದನ್ನ ಮತ್ತೆ ಹೊರಗೆ ಎಸೆಯುವುದು ಅಂದ್ರೆ ಅದು ಪ್ರಾಣಿಗಳಿಗೆ ಹೋಗಿ ಸೇರುತ್ತೆ ಅಂತ. ಭೂತಾನಿ ಬಲಿಭಿಶ್ಚೈವ ವಾತ್ಸಲ್ಯೇನ ಅಖಿಲಂ ಜಗತ್, ಅಖಿಲಂ ಜಗತ್, ಎಲ್ಲ ಜೀವರಾಶಿಗಳನ್ನು ಕೂಡ ಹೃದಯಪೂರ್ವಕವಾದ ಅದಕ್ಕೆ ಏನು ಪ್ರೀತಿಯನ್ನ ಸೂಚಿಸಬೇಕು, ಪ್ರೀತಿಯನ್ನ ಸಲ್ಲಿಸಬೇಕು, ಆ ರೀತಿ ಸಲ್ಲಿಸುವ ಮೂಲಕ ನಾನು ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನೆ ಅಂತ ಗೃಹಸ್ಥ ಭಾವಿಸಿ ಪ್ರತಿಯೊಂದು ಜೀವಿಯನ್ನು ಪ್ರೀತಿಸ್ಬೇಕು. ಅಂದ್ರೆ
ಅನ್ಯಾಯ ಮಾಡೋರು ತಪ್ಪು ಮಾಡೋರು ಆಗ ಶಿಕ್ಷಿಸ್ಬೇಕು, ಅದು ಬೇರೆ ಪ್ರಶ್ನೆ. ಪ್ರೀತಿಸ್ಬೇಕು ಅಂದ್ರೆ ತಪ್ಪು ಮಾಡುವಾಗ್ಲೂ ಸರಿ ಅಂತ ಸಮರ್ಥಿಸ್ಬೇಕು ಅಂತಲ್ಲ. ಆದ್ರೆ ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ತನ್ನವರು ಅಂತ ಗುರುತಿಸುವ ಶಕ್ತಿ ಇರಬೇಕು. ಆಗ ಅವನು ಪ್ರಾಪ್ನೋತಿ ಲೋಕಾನ್ ಪುರುಷಃ ನಿಜ ಕರ್ಮ ಸಮಾರ್ಜಿತಾನ್. ತನ್ನ ವ್ಯಕ್ತಿಗತವಾದ ಧರ್ಮದಿಂದ ಲೋಕಾನ್ ಪ್ರಾಪ್ನೋತಿ, ಮೇಲಿನ ಉತ್ತಮ ಲೋಕಗಳನ್ನೆಲ್ಲವನ್ನು ಕೂಡ ಆ ವ್ಯಕ್ತಿ ಪುರುಷಃ, ಒಬ್ಬ ಸಾಧಕ ಜೀವ ಪಡ್ಕೊಳ್ತಾನೆ. ಇದು ಎಲ್ರಿಗೂ ಸಂಬಂಧಪಟ್ಟದ್ದು. ಪುರುಷಃ ಅನ್ನೋ ಶಬ್ದದಿಂದ ನಿಜ ಕರ್ಮ, ಅವರವರಿಗೆ ಸಂಬಂಧಪಟ್ಟ ಏನು ಕರ್ಮ ಇದೆ ಅದನ್ನು ಅವರು ಶ್ರದ್ಧೆಯಿಂದ ಮಾಡುವುದರಿಂದ ಅವರು ಮುಖ್ಯವಾಗಿ ಭಗವಂತನ ಪ್ರೀತಿಯನ್ನು, ಉತ್ತಮ ಲೋಕಗಳನ್ನು ಅನುಸರಿಸ್ತಾರೆ. ಭಿಕ್ಷಾಭುಜಶ್ಚಯೇ ಕೇಚಿತ್ ಪರಿವ್ರಾಟ್ ಬ್ರಹ್ಮಚಾರಿಣ ತೇಪ್ಯತ್ರೈವ ಪ್ರತಿಷ್ಠಂತೆ ಗಾರ್ಹಸ್ಥ್ಯಂ ತೇನ ವೈ ಪರಂ. ತುಂಬಾ ಒಳ್ಳೆ ಮಾತು. ಭಿಕ್ಷಾಭುಜ, ಭಿಕ್ಷೆಯಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂತಹ ಕೇಚಿತ್ ಪರಿವ್ರಾಟ್, ಊರೂರು ತಿರುಗುವ ಮಂದಿ, ಬ್ರಹ್ಮಚಾರಿಣ, ಇನ್ನು ಕೆಲವರು ಅಧ್ಯಯನಶೀಲರು, ಇನ್ನು ಭಿಕ್ಷಾಭುಜ ಅಂತಂದ್ರೆ ಅರಣ್ಯವಾಸಿಗಳು ಕೂಡ. ಅರಣ್ಯ ಏನು ವಾನಪ್ರಸ್ಥಾಶ್ರಮದಲ್ಲಿ ಇರುವಂತಹ ಮಂದಿಯು ಕೂಡ ಪ್ರತಿಷ್ಠಂತೆ ಅತ್ರೈವ ಪ್ರತಿಷ್ಠಂತೆ, ಇವರಲ್ಲೇ ಪ್ರತಿಷ್ಠೆಗೊಳ್ತಾರೆ. ಅದರಿಂದಾಗಿ ಗಾರ್ಹಸ್ಥ್ಯಂತೇನ ವೈಪರಂ, ಅದರಿಂದಾಗಿ ಒಬ್ಬ ವಿವಾಹವಾಗಿ ಸಂಪಾದನೆ ಮಾಡಿ ಈ ಪಂಚ ವಿಧವಾದ ಯಜ್ಞವನ್ನ ಮಾಡ್ತಾ ತನ್ನ ಸುತ್ತ ಇರುವವರಿಗೆ ಅನ್ನದಾನ ಮಾಡ್ತಾ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಅಂದ್ರೆ ಅವನು ಸನ್ಯಾಸಿಗಿಂತಲೂ ಒಂದರ್ಥದಲ್ಲಿ ಮಿಗಿಲು. ಅದರ ಅರ್ಥ ಸನ್ಯಾಸಿಗಿಂತ ಗುಣದಿಂದ ಮಿಗಿಲಾಗ್ಬೇಕಾಗಿಲ್ಲ, ಗುಣದಿಂದ, ತಪಸ್ಸಿನಿಂದ, ಜ್ಞಾನದಿಂದ, ಅನುಷ್ಠಾನದಿಂದ ಒಂದು ದೊಡ್ಡವನೇ ಆಗಿರ್ತಾನೆ. ಆದ್ರೆ ಗಾರ್ಹಸ್ಥ್ಯ ಧರ್ಮವನ್ನು ಬಹಳ ಜನ ತೀರಾ ಅದನ್ನ ಅದು ಏನು ಕೀಳು ಅಥವಾ ಕ್ಷುಲ್ಲಕ ಅಥವಾ ಆ ರೀತಿ ಬದುಕಿದ್ರೆ ಮೋಕ್ಷ ಇಲ್ಲ ಅಂತೆಲ್ಲ ಮಾತುಗಳನ್ನ ಹೇಳ್ತಾರೆ. ಮೋಕ್ಷ ಇಲ್ಲ ಅವನಿಗೆ, ಅವನು ಲೌಕಿಕ ಭೋಗದಲ್ಲಿ ದುಡಿಮೆಗೆ ಬಿದ್ದು ಬಿಟ್ಟ, ಹೆಂಡತಿ ಮಕ್ಕಳು ಅಂತ ದೇಹ ವಾಂಛೆಯಲ್ಲಿ ಬಿದ್ದು ಬಿಟ್ಟ, ಅದರಿಂದಾಗ ಅವನಿಗೆ ಮೋಕ್ಷ ಇಲ್ಲ, ಸನ್ಯಾಸ ಆದ್ರೆ ಮಾತ್ರ ಮೋಕ್ಷ ಅಂತ ಹೀಗೆಲ್ಲ ಒಂದು ವಾದ ಇದೆ. ಆದ್ರೆ ವಿಷ್ಣು ಪುರಾಣ ಹೇಳಿದ್ದು ಗಾರ್ಹಸ್ಥ್ಯಂ ವೈ ತೇನ ಪರಂ, ಗಾರ್ಹಸ್ಥ್ಯಂ ತೇನ ವೈ ಪರಂ, ಅದು ಅತ್ಯಂತ ಮುಖ್ಯವಾದದ್ದು. ಅದಿಲ್ಲದೆ ಇದ್ರೆ ಸಮಾಜದ ಎಲ್ಲಾ ಉಳಿದ ವರ್ಗಗಳು ನಿಲ್ಲುವುದು ಸಾಧ್ಯವಿಲ್ಲ. ಅವರವರ ವರ್ಗದ ಸುತ್ತಲಿನ ಜನರಿಗೆ ಮೊದಲು ಆಸರೆಯಾಗಿ ಮುಂದೆ ಅದು ವಿಶ್ವಾಸ, ಇಡೀ ವಿಶ್ವಕ್ಕೆ ಅಖಿಲಂ ಜಗತ್ ವಾತ್ಸಲ್ಯೇನ, ಇಡೀ ಜಗತ್ತನ್ನ ಕೇವಲ ತನ್ನವರು ಇವ್ರಿಗೆ ಮಾತ್ರ ನಾನು ಉಪಕಾರ ಮಾಡ್ತೇನೆ ಅವ್ರಿಗೆ ಉಪಕಾರ ಮಾಡಲ್ಲ ಅಂತ ಹೀಗೆ ನಿಲ್ಬಾರ್ದು. ಅಂದ್ರೆ ಆದ್ಯತೆ ಬೇಕಾದ್ರೆ ಕಷ್ಟದಲ್ಲಿರೋರಿಗೆ ಮೊದಲು ಕೊಡ್ತೇನೆ ಅಂತ ಮಾಡ್ಲಿ, ಆದ್ರೆ ಪ್ರೀತಿ ತೋರಿಸುವಾಗ ಎಲ್ರಿಗೂ ಪ್ರೀತಿ ತೋರಿಸ್ಬೇಕು ಅನ್ನುವುದೇ ಒಂದು ವಿಶಾಲವಾದ ದೃಷ್ಟಿಯನ್ನ ಶಾಸ್ತ್ರಕಾರ ಕೊಟ್ಟದ್ದು ನಮಗೆ ಇಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತೆ. ಹಾಗಾಗಿ ಉಳಿದ 3 ಆಶ್ರಮಿಗಳನ್ನ ನೋಡಿಕೊಳ್ಳುವ ಗೃಹಸ್ಥನಿಗೂ ಕೂಡ ಮೋಕ್ಷ ಇದೆ. ಅವನು ಕೂಡ ಉತ್ತಮ ಲೋಕಗಳನ್ನ ಹೊಂದುತ್ತಾನೆ. ಅವನಿಗೂ ಕೂಡ ಅಸಾಧಾರಣವಾದಂತಹ ಅನುಕೂಲವನ್ನ ಶಾಸ್ತ್ರಕಾರರು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ವೇದಾಹರಣ ಕಾರ್ಯಾಯ ತೀರ್ಥ ಸ್ನಾನಾಯ ಚ ಪ್ರಭೋ ಅಟಂತಿ ವಸುಧಾಂ ವಿಪ್ರಾಹ ಪೃಥಿವೀ ದರ್ಶನಾಯ ಚ. ಅವನಿದ್ದ ಯಾವುದೋ ಜಾಗದಲ್ಲಿ ಅವನಿಗೆ ಇನ್ನಷ್ಟು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಅಂದಾಗ ಅವನು ತೀರ್ಥಯಾತ್ರೆಯ ಪ್ರಯಾಣವನ್ನ ಕೈಗೊಂಡಾಗ ತೀರ್ಥ ಸ್ನಾನ ಮಾಡಬೇಕು. ತೀರ್ಥ ಸ್ನಾನ ಮಾಡುವುದರಿಂದ ಏನು ಅಂದ್ರೆ ಮನೆಯಲ್ಲಿ ಕೂತು ಎಷ್ಟೋ ಸರ್ತಿ ನಾವು ಅಧ್ಯಯನ ಅಥವಾ ಧ್ಯಾನ ಅಥವಾ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕೂತಾಗ ಮನೆಯ ಈ ಲೌಕಿಕ ಜಂಜಾಟಗಳೆಲ್ಲ ಆ ಆಲೋಚನೆಗಳನ್ನೆಲ್ಲ ಡಿಸ್ಟರ್ಬ್ ಮಾಡ್ತವೆ, ಸಾಕಾಗುದಿಲ್ಲ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಂಡು ಮನೆಗೆ ತಂದು ಮತ್ತೆ ಅದನ್ನ ಧ್ಯಾನ ಮಾಡಿ ಮನೆಯಲ್ಲಿ ನಮ್ಮ ದೇವರ ಕೋಣೆಯಲ್ಲಿ ಕೂತು ಅದನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದು. ಕೆಲವೊಂದ್ ಸರ್ತಿ ಈ ದೇವಸ್ಥಾನಗಳಿಗೆ ಹೋಗಿ ಬರುವುದ್ರಿಂದ ಅಥವಾ ದೊಡ್ಡವರ ಸೇವೆ ಮಾಡಿ ಬರುವುದ್ರಿಂದ ಅಥವಾ ತೀರ್ಥ ಸ್ನಾನ ಮಾಡುವುದರಿಂದ ಅಥವಾ ಎಲ್ಲಿಯೋ ಹೋದಲ್ಲಿ ಸಜ್ಜನರ ಮಾತುಗಳನ್ನ ಕೇಳಿಸಿಕೊಂಡು ಆ ಒಂದು ಭಾವನೆಯನ್ನ ಮನೆಯಲ್ಲಿ ತಂದು ಮತ್ತೆ ನಮ್ಮ ಸುತ್ತಲಿನ ಜನಗಳಿಗೆ ಅದನ್ನ ಬೋಧಿಸುವುದರಿಂದ ಮನೆಯೇ ಮಂತ್ರಾಲಯ ಅಂತ ಆಗ್ಬೇಕಾದದ್ದು ಈ ರೂಪಗಳಲ್ಲಿ. ಅದಕ್ಕೋಸ್ಕರ ಶಬ್ದವನ್ನು ಗಮನಿಸಿ. ವೇದಾಹರಣ ಕಾರ್ಯಾಯ, ಶಾಸ್ತ್ರದ ತಿಳಿವಿನ ಉದ್ದೇಶದಿಂದ ಎಲ್ಲೆಲ್ಲೋ ನಾವು ದೊಡ್ಡವರನ್ನ ಹೋಗಿ ಭೇಟಿ ಆಗ್ತೇವೆ, ನಮಸ್ಕಾರ ಮಾಡ್ತೇವೆ, ಮಂತ್ರಾಕ್ಷತ್ರ ಕೊಡ್ತೇವೆ, ಅವ್ರೇನೋ ಅನುಗ್ರಹದ ಮಾತುಗಳನ್ನ ಆಡ್ತಾರೆ, ಅದನ್ನ ಕೇಳಿಸಿಕೊಳ್ತೇವೆ ಅಥವಾ ಅವರ ಉಪನ್ಯಾಸ ಇತ್ಯಾದಿಗಳಲ್ಲಿ ನಾವು ತೊಡಗ್ತೇವೆ. ಮತ್ತೆ ತೀರ್ಥ ಸ್ನಾನಾಯ, ಉತ್ತಮವಾದ
ನೀರಿನಲ್ಲಿ ಹೋಗಿ ಮೀಯುವುದು ಕೂಡ ಅಷ್ಟೇ ಮುಖ್ಯ. ತೀರ್ಥ ಕ್ಷೇತ್ರಕ್ಕೆ ಹೋಗಿ ನಾವಲ್ಲಿ ಸ್ನಾನ ಮಾಡದೆ ಸುಮ್ನೆ ಅದನ್ನ ನೋಡಿ ಪ್ರೋಕ್ಷಣೆ ಮಾಡ್ಕೊಂಡು ಬರುದಲ್ಲ. ನಮ್ಮ ಮೈಯ ನೀರಿನಲ್ಲಿ ತೊಯ್ಬೇಕು. ಆಗಲೇ ದೇಹದ ಒಳಗೆ ಇರುವ ಎಲ್ಲ ಕೊಳೆಗಳು ದೂರ ಆಗ್ಲಿಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಅವ್ಯವಸ್ಥೆಗಳನ್ನ ನೋಡಿ ನಾವು ಗುರುತಿಸ್ಲೇಬಾರದು. ಅದರಲ್ಲಿರುವಂತಹ ವಿಶೇಷತೆಯೇ ಮುಖ್ಯ ಆಗುತ್ತೆ. ಅಲ್ಲಿ ನಮಗೆ ಆಚೆ ಈಚೆ ಇರುವ ಜನಗಳು ಅಥವಾ ಅಲ್ಲಿ ಏನೋ ಕಂಡ ಗಲೀಜು ಇತ್ಯಾದಿಗಳನ್ನ ಮೇಲ್ನೋಟದಲ್ಲಿ ತೀರಾ ನೀರು ಕೊಳಕಾಗಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸಣ್ಣ ಪುಟ್ಟ ಅವ್ಯವಸ್ಥೆಗಳನ್ನೇ ನೋಡ್ಕೊಂಡು ಮತ್ತೆ ಶುದ್ಧವಾದ ಜಾಗ ಹುಡ್ಕೊಂಡು ಹೋಗ್ಬೇಕು. ನಮ್ಗೆ ಸುಲಭವಾಗಿ ಎಲ್ಲೋ ಸಿಗುತ್ತೆ ಅಂತಂದಾಗ ತುಂಬಾ ಜನ ಬಂದಾಗ ಕೊಳೆ ಆಗೇ ಆಗುತ್ತೆ. ಆಗ ಸ್ವಲ್ಪ ಶುದ್ಧವಾದ ಜಾಗವನ್ನು ಹುಡ್ಕೊಂಡು ಹೋಗಿ ಆದ್ರೂ ಕೂಡ ಆ ಸ್ನಾನವನ್ನ ಮಾಡಿ ಓಡಾಡ್ಬೇಕು. ಆಮೇಲೆ ವಸುಧಾಂ ವಿಪ್ರಾಹ ಪೃಥಿವೀ ದರ್ಶನಾಯ. ಇನ್ನೊಂದೇನು ಅಂದ್ರೆ ಜಗತ್ತು ಎಷ್ಟು ದೊಡ್ಡದಿದೆ ಅಂತ ಓಡಾಡಿ ಗೊತ್ತಾಗ್ಬೇಕು. ನಾವು ನೋಡುವ ಫೇಸ್ಬುಕ್ಕಿನಲ್ಲೋ ಅಥವಾ ಆ ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಯಾರ್ಯಾರೋ ಹೇಳಿದ ಮಾತಿನಿಂದ ಅಷ್ಟರಿಂದಲೇನೆ ಜಗತ್ತಿನ ಸತ್ಯಾಸತ್ಯತೆಗಳು ನಮಗೆ ಗೊತ್ತಾಗುದಿಲ್ಲ. ಅದರಲ್ಲಿ ಅವ್ರಿಗೆ ಬೇಕಾದ್ ಮಾತ್ರ ಹೇಳಿರ್ತಾರೆ ಅಥವಾ ಅವರಿಗೆ ಯಾವುದು ಪ್ರಧಾನ ಅನ್ಸಿರುತ್ತೋ ಅದನ್ನ ಮಾತ್ರ ಹೇಳಿರ್ತಾರೆ. ಅಥವಾ ಇನ್ನು ಕೆಲವರಿಗೆ ಕೇವಲ ಆ ಏನು ಜನರಿಗೆ ಉದ್ವೇಗ ಹುಟ್ಟುವಂತದ್ದು ಏನಿರುತ್ತೋ ಅಂತಹದ್ ಮಾತ್ರ ಅವರು ಪ್ರಕಟಿಸಿರ್ತಾರೆ. ಆದ್ರೆ ಪೃಥ್ವಿ ದರ್ಶನಾಯ ನಾವು ನಾವೇ ಹೋಗ್ಬೇಕು, ನಾವೇ ಓಡಾಡಬೇಕು. ನಮ್ಮ ಸ್ವಂತ ಬುದ್ಧಿಯಿಂದ ಜಗತ್ತಿನ ಆಗುಹೋಗುಗಳನ್ನ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನಾನ್ ಹೇಳ್ತಾ ಇರೋದು ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಗೆ ಹೋಗ್ಲಿಕ್ಕೆ ಆಗದೇ ಇರ್ಬೋದು. ಆದ್ರೆ ಕನಿಷ್ಠ ಪಕ್ಷ ಮುಕ್ತವಾದ ಮನಸ್ಸಿನಿಂದ ಎಲ್ಲೆಡೆ ಇರುವಂತಹ ಪ್ರಾಮಾಣಿಕವಾದ ಜೀವನವನ್ನ, ಅವರಲ್ಲಿರುವ ಕಾಳಜಿಯನ್ನ, ಅವರಿಗಿರುವ ಆಸಕ್ತಿಯನ್ನ ನೋಡ್ಲಿಕ್ಕಾದ್ರೂ ನಾವು ಹೋಗ್ಬೇಕು. ನಾವು ಎಲ್ಲಾ ಹಾಳಾಗೋಯ್ತು ಅಂತ ಬೈಕೊಳ್ತಾ ಇರ್ತೇವೆ. ಆದ್ರೆ ಎಷ್ಟೋ ಕಡೆಗಳಲ್ಲಿ ಇನ್ನೂ ಮಾನವೀಯತೆ ಇದೆ. ಇನ್ನೂ ಬದುಕಿನಲ್ಲಿ ಸತ್ಯಾಸತ್ಯತೆಗಳು, ಅದನ್ನು ವಿವೇಚನೆ ಮಾಡುವ ಶಕ್ತಿ ಸಮಾಜದಲ್ಲಿ ಉಳಿದಿರುತ್ತೆ. ಅದು ಭಗವಂತನ ವಿಶೇಷವಾದ ಗುರುತನ್ನು ನಮಗೆ ಹಾಕಿಕೊಡುವಂಥದ್ದು. ದೇವರ ಅಸ್ತಿತ್ವವನ್ನು ಕಾಣ್ಲಿಕ್ಕೆ ಬೇಕಾದ ಅನೇಕ ಜಾಗಗಳಿವೆ. ಆ ಪೃಥಿವೀ ದರ್ಶನಾಯ ಚ ಅನಿಕೇತ ಹ್ಯನಾಹಾರಾಹ ಯತ್ರ ಸಾಯಂ ಗೃಹಾಶ್ಚಯೇ ತೇಷಾಂ ಗೃಹಸ್ಥ ಸರ್ವೇಷಾಂ ಪ್ರತಿಷ್ಠಾ ಯೋನಿರೇವ ಚ. ಇನ್ನು ಅವನು ಏನ್ ಮಾಡಬೇಕು ಅಂದ್ರೆ ಹೀಗೆ ಅವನು ದರ್ಶನ ಮಾಡಿ ಬರುವುದು ಮಾತ್ರ ಅಲ್ಲದೆ ಈ ಆಹಾರದ ಬಗ್ಗೆ ಏನು ಪೂರ್ವ ಸಿದ್ಧತೆ ಇಲ್ಲದೆ ಓಡಾಡುವಂತಹ ಒಂದಿಷ್ಟು ಜನ ಸಜ್ಜನರಿರ್ತಾರೆ. ಅವರೆಲ್ಲ ಅನಿಕೇತಾಹ, ಅವ್ರಿಗೆ ಮನೆ ಇರುವುದಿಲ್ಲ. ಅನಾಹಾರಾಹ, ಅವ್ರು ಅಡಿಗೆ ಮಾಡ್ಕೊಳ್ಳುವಂಥವ್ರಲ್ಲ. ಸಾಯಂ ಯತ್ರ ಸಾಯಂ ಗೃಹಾಮುನೆ ಗೃಹಾಶ್ಚಯೇ, ಎಲ್ಲೂ ಕೂಡ ಅವ್ರು ಒಂದು ಕಡೆ ಸ್ಥಿರವಾಗಿ ಉಳಿದಿಲ್ಲ. ಎಲ್ಲೋ ಒಂದ್ ಕಡೆ ಇರ್ತಾರೆ, ಸಾಯಂಕಾಲ ಒಂದ್ ಕಡೆ ಇರ್ತಾರೆ, ಮರುದಿವಸ ಬೆಳಿಗ್ಗೆ ಅಲ್ಲಿಂದ ಹೊರಟು ಬಿಡ್ತಾರೆ. ಸಾಯಂಕಾಲ ಮಾತ್ರ ಯಾವುದೋ ಒಂದನ್ನ ಆಶ್ರಯಿಸೋರು. ಅಂದ್ರೆ ಸಾಯಂಕಾಲ ಆದ್ಮೇಲೆ ರಾತ್ರಿ ಪ್ರಯಾಣ ಮಾಡಬಾರದು ಅಂತ ಒಂದು ನಿಯಮ. ಅಂದ್ರೆ ಈ ಪರ್ಯಟನೆ ಮಾಡುವವರು, ನಡ್ಕೊಂಡು ಹೋಗೋರು, ಈ ಬಸ್ಸಲ್ಲಿ ಹೋಗೋರು, ಕಾರಲ್ಲಿ ಹೋಗೋರು, ಇವ್ರ ಬಗ್ಗೆ ಹೇಳಿದ್ದಲ್ಲ. ಸಾಯಂಗೃಹ ಅಂತಂದ್ರೆ ಈ ಕಾಡಿನಲ್ಲಿ ನಡೆದು ಹೋಗುವಾಗ ಕಾಡು ಪ್ರಾಣಿಗಳ ದಾಳಿಗೆ ಒಳಗಾಗುವುದು, ಇಂಥದ್ದೇನಾದ್ರೂ ಒಂದು ನಡೀಬಹುದು. ಆದ್ರಿಂದಾಗಿ ದೇಹವನ್ನ ರಕ್ಷಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಿಯಾದ್ರೂ ಒಂದು ರಾತ್ರಿ ಒಂದು ಜಗಳಿಯಲ್ಲಿ ಸ್ವಲ್ಪ ಆಶ್ರಯ ಪಡ್ಕೊಳ್ತೇನೆ ಅಂತ ಮಲಗಿ ಎದ್ದು ಹೋಗುದು. ಅವರನ್ನೇನು ಕೇಳಿ ಮನೆ ಒಳಗೆ ಜಾಗ ಕೊಡಿ, ನಾನೊಬ್ಬ ಅವಧೂತ ಇದ್ದೇನೆ ಅಂತ ಹೇಳ್ಕೊಂಡು ತಿರುಗುದಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ಅವರನ್ನ ಪ್ರಶ್ನೆ ಮಾಡುವುದು. ಅವ್ರಾಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆಗೆ ಹೋಗುದು. ಒಟ್ಟು ಸಾಯಂಗೃಹಾಹ ತೇಷಾಂ, ಅಂತಹ ಜನರಿಗೆ ಗೃಹಸ್ಥನಾದವನು ಆಶ್ರಯ ಕೊಟ್ಟು ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಯಾಕೆಂದ್ರೆ ಅಂಥವರಿಗೆ ಪ್ರತಿಷ್ಠಾ, ಅಂಥವರಿಗೆ ನೆಲದಾಣಿ ಈ ಗೃಹಸ್ಥನೇ. ಯೋನಿರೇವಚ, ಅವರ ಅಗತ್ಯಗಳನ್ನ ಪೂರೈಸುವ ಕಾರಣ ಶಕ್ತಿಯಾಗಿಯೂ ಕೂಡ ಅವನು ಕಾರ್ಯಭಾರವನ್ನು ನಡೆಸಿದ್ರೆ ಇದು ಇನ್ನೊಂದು ಅವನ ಮನೆಯಲ್ಲಿ ಶಕ್ತಿ ಉಳಿಲಿಕ್ಕೆ ಇನ್ನೊಂದು ವಿಶೇಷವಾದದ್ದೇನು ಅಂದ್ರೆ ಆತಿಥ್ಯ. ನಾವಾಗ ತೀರ್ಥಯಾತ್ರೆ ಬಗ್ಗೆ ಹೇಳಿದೆವು, ಯಜ್ಞ ಯಾಗಾದಿಗಳ ಬಗ್ಗೆ ಹೇಳಿದೆವು, ಅಥವಾ ಮನೆಯಲ್ಲಿ ನಡೆಸಬೇಕಾದ ಸತ್ಕರ್ಮಗಳ ಬಗ್ಗೆ ಹೇಳಿದೆವು. ಮುಖ್ಯವಾಗಿ ಈ ರೀತಿ ನಮಗೆ ತಿಳಿಯದೆ ಅಕಸ್ಮಾತ್ ಆಗಿ ಬರುವಂತಹ ಮಂದಿಯ ಆತಿಥ್ಯ ಏನಿದೆ, ಅಂದ್ರೆ ಮೋಸಗಾರರನ್ನೆಲ್ಲ ನಾವು ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿಲ್ಲ, ನೋಡ್ಕೊಳ್ಬೇಕು. ಅದ್ರಲ್ಲೂ ನಮಗೂ ಸ್ವಲ್ಪ ಇದು ಈಗ ಸಮಸ್ಯೆ ಏನು ಅಂದ್ರೆ ದುಷ್ಟರ ಹಾವಳಿ ಜಾಸ್ತಿ ಆದ್ರಿಂದ ಇಂಥ ಒಳ್ಳೆ ಕಾರ್ಯವನ್ನು ಮಾಡೋದಕ್ಕೂ ನಮಗೆ ಭಯ ಅಂತ ಅನ್ಸುತ್ತೆ. ಆದ್ರೆ ನಾವು ಪ್ರಾಮಾಣಿಕವಾಗಿ ಈ ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ರೆ ಅವನಿಗೂ ಕೂಡ ನಮ್ಮ ಮನೆಯಲ್ಲಿ ಬಹುಶಃ ತಿಂದೋದ್ಮೇಲೆ ಅವನಿಗೆ ಕೆಟ್ಟದ್ ಮಾಡ್ಲಿಕ್ಕೆ ಬಂದವನಿಗೇನೆ ತಲೆಗೆಟ್ಟು ಹೋಗುತ್ತೆ. ನಾನೇನ್ ಮಾಡ್ತಾ ಇದ್ದೇನೆ ಅಂತ. ಅವನೇ ಈ ರಾವಣ ಒಂದ್ಸರ್ತಿ ರಾಮನ್ ವೇಷ ಹಾಕಿದಾಗ ಅಯ್ಯೋ ಇದು ಸೀತೆ, ನಾನು ಹೇಗೆ ಇವಳನ್ನು ಮುಟ್ಲಿ ಅಂತ ಆ ರಾಮನ ಪ್ರಭಾವಕ್ಕೆ ಒಳಗಾಗಿ ಸುಮ್ನೆ ಕಥೆ. ಆದ್ರೆ ಹಾಗೊಂದು ಸಾಧ್ಯತೆಗಳು ಲೋಕದಲ್ಲಿ ಒಂದು ಕ್ಷಣಕ್ಕಾದ್ರೂ ಬಂದು ಹೋಗುದಿರ್ತಾವೆ. ಅದು ಅವನ
ತಾತ್ಕಾಲಿಕವಾದ ಪ್ರಭಾವವೇ ಆಗಿರ್ಬಹುದು. ಆದ್ರೆ ನಮಗಂತೂ ಅದರಿಂದ ತೊಂದರೆ ಆಗುವುದು ಸಾಧ್ಯ ಇಲ್ಲ ಅನ್ನುವುದು ಆ ಕಾರ್ಯವನ್ನು ನಡೆಸುವಾಗ ಇರುವ ಹಿನ್ನೆಲೆಯ ಶುದ್ಧತೆ ಅಂತ ಅನ್ನೋದು ನಮಗೆ ಬಹಳ ಮುಖ್ಯ. ಹೀಗೆ ಆ ಸರ್ವೇಷಾಂ ಪ್ರತಿಷ್ಠಾ ಯೋನಿರೇವ ಚ. ಈ ಎಲ್ಲ ಜೀವರಾಶಿಗಳಿಗೂ ಕೂಡ ಪ್ರತಿಷ್ಠಾ ಮತ್ತು ಆಧಾರ, ಕಾರಣಭೂತವಾದ ಶಕ್ತಿ ಅಂತ ಹೀಗೆ ಗೃಹಸ್ಥನ ಧರ್ಮದ ಬಗ್ಗೆ ಅತ್ಯಂತ ಮುಖ್ಯವಾದ ಕರ್ತವ್ಯಗಳನ್ನ ಹೇಳಿ ಇನ್ನು ಕೆಲವು ಅಂಶಗಳನ್ನ ಹೇಳ್ತಾರೆ. ನಾಳೆ ಅದರ ಭಾವವನ್ನ ಗುರುತಿಸೋಣ ಅಂತ ಹೇಳ್ತಾ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.